ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ವಿಜುವಲ್ ಸ್ಟುಡಿಯೋನ ಯಾವ ಥರ ಡೌನ್ಲೋಡ್ ಮಾಡಬೇಕೆಂಬುದಾಗಿ ತೋರಿಸ್ತಾ ಇದ್ದೀನಿ. ನಿಮ್ಮ ಒಂದು ಗೂಗಲ್ಗೆ ಹೋಗಿ ವಿಜುವಲ್ ಸ್ಟುಡಿಯೋ ಅಂತ ಟೈಪ್ ಮಾಡಿ, ಫಸ್ಟ್ ಲಿಂಕ್ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ವಿಜುವಲ್ ಸ್ಟುಡಿಯೋ ಕೋಡ್ ಆ್ಯಂಡ್ ಕೋಡ್ ಎಡಿಟಿಂಗ್ ಆ್ಯಂಡ್ ರೀಡಿಫೈನ್ಡ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಿಂಡೋಸ್ಗೆ, ಮ್ಯಾಕಿಗೆ, ನೆಕ್ಸ್ಟು ಒಂದು ಲಿನಕ್ಸ್ಗೆ ನಿಮಗೆ ಒಂದು ಲಿಂಕ್ ಕಾಣಿಸ್ತದೆ ಡೌನ್ಲೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಕೋಡಿಗೆ ಡೌನ್ಲೋಡ್ ಎಂಬುದಾಗಿ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಒಂದು ಪೇಜ್ ಕಾಣಿಸ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ಡೌನ್ಲೋಡಿಂಗ್ VS ಕೋಡ್ ಅಂತ. ಇಲ್ಲಿ ನಾವು ನೋಡ್ಬೋದು ಸೈಡಲ್ಲಿ ಡೌನ್ಲೋಡ್ ಆಗಿರೋ ಸಹ ಇದಾಗ್ತದೆ. 98 MB ಇದೆ, ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆದಮೇಲೆ ನೀವು ಏನೇನು ಸೆಟಪ್ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಐ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟು ನಿಮ್ಮ ಏನು ಒಂದು ಎಲ್ಲಿಗೆ ನೀವು ಒಂದು ವಿಜುವಲ್ ಕೋಡ್ ನೀವು ಡೌನ್ಲೋಡ್ ಮಾಡ್ತಿದ್ರೆ ಅದು ಎಲ್ಲಿ ಸೆಟ್ ಆಫ್ ಆಗಬೇಕು ಅಥವಾ ಯಾವ ಒಂದು ಇದರಲ್ಲಿ ಇರಬೇಕು, ಸಿ ಡ್ರೈವ್ ಅಲ್ಲ ಅಥವಾ ಎಲ್ಲಿ ಇರಬೇಕು ಅಂತ ಇದು ಮಾಡೋದಕ್ಕೋಸ್ಕರ ಈ ಒಂದು ಲೊಕೇಶನ್ನ ಇದು ಮಾಡ್ತಿದ್ದೀವಿ. ಓಕೆ, ಯೂಸರಿಂದ ಪ್ರೋಗ್ರಾಮಿಂದ ಮೈಕ್ರೋಸಾಫ್ಟ್ VS ಕೋಡ್ ಅಂತ ಇದೆ. ಇದು ನಿಮಗೆ ಅದು ಬೇಡ, ಲೊಕೇಶನ್ ಬೇಡ ಅಂತಂದ್ರೆ ಇಲ್ಲಿ ಬ್ರೌಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸೆಟ್ ಆಫ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಇದಕ್ಕೆ ಅಟ್ಲೀಸ್ಟ್ ಎಷ್ಟಿರಬೇಕು MB ಅಂತಂದ್ರೆ ಈ ಒಂದು ಸ್ಪೇಸ್ ಆಕ್ಯುಪೈ ಮಾಡೋದಕ್ಕೆ 384 MB ಇರಬೇಕು. ಓಕೆ, ಸ್ಪೇಸ್ ಆಕ್ಯುಪೈ ಮಾಡೋದಕ್ಕೆ, ಫಾರ್ ಡೌನ್ಲೋಡ್ ಮಾಡೋದಕ್ಕೆ 98 MB ಇದೆ. ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಕೊಡಿ, ಇದು ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಇದು ಯಾವ ತರ ಇನ್ಸ್ಟಾಲ್ ಮಾಡೋದು ಅಂತ. ಓಕೆ, ಇದು ಈಸಿ ಸ್ಟೆಪ್ ಇದೆ, ಬೇಗ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ನಾವು ಎಲ್ಲಾ ಕೋಡನ್ನು ಸಹ ಇದರಲ್ಲಿ ಟೈಪ್ ಮಾಡ್ಬೋದು. ಓಕೆ, ಯಾವುದೇ ಡಿಫಿಕಲ್ಟ್ ಇರೋದಿಲ್ಲ, ಬೇಗ ರನ್ ಆಗುತ್ತೆ. ಇದು ನೀವು ಯಾವ ತರ ಒಂದು ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಂತೀರೋ ಅದ್ರ ಮೇಲೆ ವಿಜುವಲ್ ಸ್ಟುಡಿಯೋ ಈಸಿಯಾಗಿ ವರ್ಕ್ ಆಗೋದು. ಕಲಿಯೋದಕ್ಕೆ ಮಾತ್ರ ಬಹಳ ಎಕ್ಸಲೆಂಟ್ ಆಗಿದೆ. ನೆಕ್ಸ್ಟ್ ನೀವೊಂದು ಏನು ವೆಬ್ ಡೆವಲಪ್ಮೆಂಟ್, ಫ್ರಂಟ್ ಎಂಡ್ ಏನಾದರೂ ನೀವು ಡಿಸೈನ್ ಮಾಡಬೇಕಪ್ಪ ಅಂತಂದ್ರೆ ಇದರಲ್ಲಿ ಕೋಡ್ ರನ್ ಮಾಡ್ಬೋದು. ಓಕೆ, ನಾನು ಅದನ್ನ ಯಾವ ತರ ರನ್ ಮಾಡೋದು ಅಂತಲೂ ಸಹ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಕಂಪ್ಲೀಟ್ ಆದ್ಮೇಲೆ ಫಿನಿಶ್ ಅಂತ ಕೊಡಿ. ಅದಾದ್ಮೇಲೆ ಈ ತರ ಒಂದು ಕೋಡ್ ಬರುತ್ತೆ. ಇಲ್ಲಿ ನಾವೇನ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಓಕೆ, ಕೋಡ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋದು, ರೈಟ್ ಟು ಸ್ಟಾರ್ಟ್ ಕೋಡ್ ಹಿಯರ್. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಫೈಲ್ಸ್ ಅಂತ ಏನ್ ಕಾಣಿಸ್ತಾ ಇದೆ, ಈ ಫೈಲ್ಸ್ ಒಳಗಡೆ ಈ ಫೈಲ್ಸ್ ಅಲ್ಲಿ ನೀವು ಒಂದು ನ್ಯೂ ಫೈಲ್ ಅಂತ ತಗೊಳ್ಳಿ. ನ್ಯೂ ಫೈಲ್ ಅಂತ ತಗೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಹೊಸ ಪೇಜ್ ಓಪನ್ ಆಗುತ್ತೆ. ಆ ಹೊಸ ಪೇಜ್ ಇಂದ ನೀವೇನ್ ಮಾಡೋದು, ಬರ್ಕೊಂತ ಹೋಗ್ಬೋದು. ಕೋಡ್ನ ನೀಟಾಗಿ ಈಸಿಯಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಇದರಲ್ಲಿ ವಿಜುವಲ್ ಸ್ಟುಡಿಯೋ ರನ್ ಮಾಡುತ್ತೆ. ನಿಮಗೆ ಇನ್ನೂ ಮೋರ್ ಆಗಿ ಡೀಟೇಲ್ಸ್ ಬೇಕು ಕೋಡ್ ಬಗ್ಗೆ, ನಿಮಗೆ ಯಾವ್ದ್ರ ಮೇಲೆ ಜಾವಾ, ಪೈಥಾನ್ ಇತ್ಯಾದಿ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ನೀವು W3 ಸ್ಕೂಲಲ್ಲಿ ಹೋಗ್ಬಿಟ್ಟು ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ಈಸಿಯಾಗಿ ಕಲಿಬಹುದು. ಅಲ್ಲಿ ನಮಗೆ ಅರ್ಥ ಆಗೋ ರೀತಿ ವಿತ್ ಎಕ್ಸಾಂಪಲ್ಸ್ ವಿತ್ ಎಕ್ಸಸೈಸ್ ಸಹ ಇದೆ, ಅದರಲ್ಲಿ ಈಸಿಯಾಗಿ ಕಲಿಬಹುದು. ನೀವು ಯಾರನ್ನೇ ಇವಾಗ ಅಮೌಂಟ್ ಕಟ್ಟಿನೇ ಕೋರ್ಸ್ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಮ ಒಂದು ಸ್ಕಿಲ್ಸ್ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂತ ನೀವು ಓನ್ ಆಗಿ ಕಲ್ತ್ರೇನೆ ಅದು ನಿಮ್ಮ ತಲೆಯಲ್ಲಿ ಇರುತ್ತೆ. ಯಾರೋ ಒಬ್ರು ಹೇಳ್ಕೊಂಡ್ ಕೊಟ್ಟಾಗ ನಿಮ್ಮ ತಲೆಯಲ್ಲಿ ಇರೋದಕ್ಕಿಂತ ನೀವು ಓನ್ ಆಗಿ ಏನ್ ಸರ್ಚ್ ಮಾಡ್ತೀರೋ ಅದು ನಿಮ್ಮ ತಲೆಯಲ್ಲಿ ಇರುತ್ತೆ. ಓಕೆ, ಈ ಒಂದು ವೆಬ್ ಡೆವಲಪ್ಮೆಂಟ್ಗೆ ಅಥವಾ ಫ್ರಂಟ್ ಎಂಡ್ಗೆ ಈ ಒಂದು ವೆಬ್ ಪೇಜಸ್ ಮಾಡೋದಕ್ಕೆ ಅಥವಾ ಇದು ಯೂಸ್ಫುಲ್ ಆಗುತ್ತೆ. ವಿಜುವಲ್ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಸಹ ಫ್ರಂಟ್ ಎಂಡ್ ಅಥವಾ ವೆಬ್ ಡೆವಲಪರ್ ಆಗಿ ನಿಮ್ಮ ಒಂದು ಜಾಬ್ನ ತಗೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.